ಓಂ ಗುರುಭ್ಯೋ ನಮಃ. ಓಂ ಗಣಗಣಪತಿಯೇ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ 2026ನೇ ಯುಗಾದಿ ಹಬ್ಬದ ಶುಭಾಶಯಗಳು. ಇನ್ನು ಸಿಂಹ ರಾಶಿಯವರಿಗೆ ಹೇಗಿರುತ್ತದೆ? ನಿಮ್ಮ ರಾಶಿಯ ಅಧಿಪತಿ ಸೂರ್ಯನ ತೇಜಸ್ಸಿನಂತೆ ನಿಮ್ಮ ಭವಿಷ್ಯ ಹೊಡಿತದ. ಗ್ರಹಗಳ ಸಂಚಾರ ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಬದಲಾವಣೆ ತರುತ್ತದೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇ ಶನಿಯು ನಿಮ್ಮ ರಾಶಿಯಿಂದ 8ನೇ ಮನೆಗೆ ಪ್ರವೇಶಿಸುತ್ತದೆ. ಇದನ್ನು ಅಷ್ಟಮ ಸ್ಥಾನ ಅನ್ನುತ್ತಾರೆ. ಅಂದರೆ ಈ ವರ್ಷ ಅಷ್ಟಮ ಶನಿ ಪ್ರವೇಶ ಆಗುತ್ತಾ ಇದೆ. ಇನ್ನು ಗುರುವು 11ನೇ ಮನೆಯಲ್ಲಿ ಇರುತ್ತಾನೆ. ಇದರಿಂದ ನಿಮಗೆ ಅದ್ಭುತ ಲಾಭವಿರುತ್ತದೆ. ಇನ್ನು 12ನೇ ಮನೆಗೆ ಹೋಗೋದ್ರಿಂದ ಶುಭ ಕಾರ್ಯಗಳಿಗೆ ಖರ್ಚುಗಳು ಹೆಚ್ಚಾಗುತ್ತದೆ. ರಾಹು ಒಳ್ಳೆ ಮನೆಯಲ್ಲಿ ಇದ್ದಾನೆ. ಇನ್ನು ರಾಹು 7ನೇ ಮನೆಯಲ್ಲಿ ಇದ್ದಾನೆ. ಕೇತು ನಿಮ್ಮ ರಾಶಿಯಲ್ಲಿ ಇದ್ದಾನೆ. ಇನ್ನು ಅಷ್ಟಮ ಶನಿಯಿಂದ ನಿಮಗೆ ಕೆಲಸದಲ್ಲಿ ಶತ್ರುಗಳ ಕಾಟ ಜಾಸ್ತಿ ಆಗುತ್ತದೆ. ಸಣ್ಣ ಪುಟ್ಟ ಅಡೆತಗಳು ಬರ್ತದೆ. ನಿಮ್ಮ ಕೆಲಸಗಳನ್ನು ನೀವೇ ಜವಾಬ್ದಾರಿಯಿಂದ ಮಾಡಿ, ಬೇರೆಯವರ ಮೇಲೆ ಡಿಪೆಂಡ್ ಆಗಬೇಡಿ. ಇನ್ನು ಬಿಸ್ನೆಸ್ ಮಾಡೋರಿಗೆ ಮೊದಲ 6 ತಿಂಗಳು ಬಹಳ ಸುಲಭವಾಗಿರುತ್ತದೆ. ಇನ್ನು ರಾಜಕೀಯದಲ್ಲಿ ಇರೋರಿಗೆ ಜೂನ್ ನಂತರ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಇನ್ನು ವರ್ಷದ ಆರಂಭದಲ್ಲಿ ಹಣದ ಹರಿವು ಚೆನ್ನಾಗಿದೆ. ಹಳೆಯ ಸ್ಥಳದಿಂದ ಮುಕ್ತಿ ಸಿಗುತ್ತದೆ. ಜೂನ್ ನಂತರ ಫ್ಯಾಮಿಲಿ ಫಂಕ್ಷನಿಂಗ್ ಸಲುವಾಗಿ ಹಣ ಜಾಸ್ತಿ ಖರ್ಚಾಗುತ್ತದೆ. ಹಣ ಉಳಿತಾಯದ ವಿಚಾರದಲ್ಲೂ ಈ ವರ್ಷ ಗಮನ ಹರಿಸಬೇಕು. ಇನ್ನು ಕುಟುಂಬದಲ್ಲಿ 7ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸಂಗಾತಿ ವಿಚಾರದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರುತ್ತದೆ. ಮಾತಿನ ಮೇಲೆ ಹಿಡಿತ ಇರಲಿ. ಇನ್ನು ಯಾರೆಲ್ಲ ಮದುವೆ ಆಗಿಲ್ಲ, ವರ್ಷದ ಮೊದಲ ಭಾಗದಲ್ಲಿ ಮದುವೆ ಮಾತುಕತೆಯಲ್ಲಿ ಫೈನಲ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಅಷ್ಟಮದ ಶನಿಯಲ್ಲಿ ಇರೋದ್ರಿಂದ ಆರೋಗ್ಯದ ವಿಚಾರದಲ್ಲಿ ಕಾಳಜಿ ನಿಗಾ ವಹಿಸಬೇಕು. ವಿಶೇಷವಾಗಿ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಡ್ರೈವಿಂಗ್ ಮಾಡುವಾಗ ಫುಲ್ ಅಲರ್ಟ್ ಆಗಿರಿ. ನಿಮ್ಮ ಅದೃಷ್ಟ ಸಂಖ್ಯೆ ಬಂದು 1, 5, 7, 9. ಅದೃಷ್ಟ ಬಣ್ಣ ಬಂದು ನಿಮಗೆ ಕೇಸರಿ ಮತ್ತು ಹಳದಿ ಬಣ್ಣ. ಪ್ರತಿದಿನವೂ ನೀವು ಸೂರ್ಯೋದಯ ಸಮಯದಲ್ಲಿ ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡಿ. ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಎಳ್ಳೆಣ್ಣೆ ದೀಪ ಹಚ್ಚಿ ವಯಸ್ಸಾದವರಿಗೆ ಕೈಯಲ್ಲಾದಷ್ಟು ಸಹಾಯ ಮಾಡಿ. ಇದಾಯಿತು ಸಿಂಹ ರಾಶಿಯವರ ಯುಗಾದಿ ಹೊಸ ವರ್ಷದ ಸಂಪೂರ್ಣ ಭವಿಷ್ಯ. ನಿಮ್ಮದು ಕೂಡ ಸಿಂಹ ರಾಶಿ ಆಗಿದ್ದರೆ ಓಂ ಶನೀಶ್ವರ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಇಂಥದೇ ಕಠಿಣ ಸಮಸ್ಯೆಗಳಿದ್ರೂ ಕೂಡ ನೇರವಾಗಿ ಬಂದು ಭೇಟಿಯಾಗಿ. ಇಲ್ಲಾಂದರೆ ಡಿಸ್ಪ್ಲೇ ಅಲ್ಲಿ ನಮ್ಮ ನಂಬರ್ ಕಾಣ್ತಕ್ಕಂಥ, ಕೆಳಗಿರುವಂತಹ ಡಿಸ್ಪ್ಲೇ ಅಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಬಹುದು. ಧನ್ಯವಾದಗಳು.